ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ದಲಿತ ಸಿಎಂ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಿದೆ. ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ದಲಿತ ಸಿಎಂ ಆಗಬೇಕೆನ್ನುವಂತ ವಿಚಾರಗಳು. ಪಕ್ಷದಲ್ಲಿ ದಲಿತ ಸಿಎಂ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ಸಿಎಂ ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಸಾಲಾಗಿದ್ದಾರೆ. ಈಗಾಗಲೇ ಹೇಳಿದ ತಕ್ಷಣ ದಲಿತ ಸಿಎಂ ಅನ್ನ ಮಾಡೋದಕ್ಕಾಗಲ್ಲ. ಹೆಗಡೆ ಗ್ರಾಮದಲ್ಲಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಒಂದು ಕಾರ್ಯಕ್ರಮದಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ದಲಿತ ಸಿಎಂ ವಿಚಾರ ಬಂದಾಗೆಲ್ಲ ಪರಮೇಶ್ವರ್ ಅವರ ಹೆಸರು ಬರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರುಗಳು ಪ್ರಸ್ತಾಪ ಆಗುತ್ತೆ, ಸತೀಶ್ ಜಾರಕಿಹೊಳಿ ಅವರ ಹೆಸರುಗಳು ಬರುತ್ತೆ. ಹೀಗೆ ನಾನಾ ರೀತಿಯಲ್ಲಿ ವ್ಯಾಖ್ಯಾನವನ್ನು ಪಡ್ಕೊಳ್ಳುವಂಥದ್ದು ಈ ದಲಿತ ಸಿಎಂ ವಿಚಾರ. ಈಗ ರಾಜ್ಯದಲ್ಲಿ ಮತ್ತು ಅದರಲ್ಲೂ ಕೂಡ ಕಾಂಗ್ರೆಸ್ನ ವಲಯದಲ್ಲಿ ದೊಡ್ಡ ಮಟ್ಟಕ್ಕೆ ಕೇಳಿ ಬರ್ತಿರುವಂತ ವಿಚಾರ. ಎಲ್ಲಾದ್ರೂ ನಾಯಕತ್ವ ಬದಲಾವಣೆಯ ಚರ್ಚೆಯ ಹೊತ್ತಿನಲ್ಲೇ ಬದಲಾವಣೆಗಳಾದ್ರೆ ದಲಿತ ನಾಯಕರಿಗೆ ಮಣೆ ಹಾಕಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿರುವುದು. ಸತೀಶ್ ಜಾರಕಿಹೊಳಿ ಅವರು ಸ್ವತಃ ಒಂದು ಲಿಸ್ಟ್ ನಲ್ಲಿದ್ದಾರೆ. ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೋ ಅಥವಾ ಸಿಎಂ ಗಾದಿ ಮೇಲೆ ಅವರ ಒಲವಿದೆಯೋ ಗೊತ್ತಿಲ್ಲ. ಬಟ್ ಆದ್ರೆ ಮುಂದೊಂದು ದಿನ ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕೆನ್ನುವಂತ ಆಸೆ ಆಕಾಂಕ್ಷೆಗಳನ್ನ ಬಹಿರಂಗ ಹೇಳಿಕೆಯಲ್ಲಿ ಹಿಂದೆ ಕೊಟ್ಟಿದ್ರು. ಬಟ್ ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ. ಮತ್ತೊಂದು ಅಪ್ಡೇಟ್ ಇದೆ ನೋಡಿ. ದಲಿತ ಸಿಎಂ ಬಗ್ಗೆ ಅಂತಿಮವಾಗಿ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಈಗ ಸಿಎಂ ಇದ್ದಾರೆ, ಬದಲಾವಣೆಯ ಪ್ರಶ್ನೆನೇ ಬರೋದಿಲ್ಲ. ಈಗ 5 ವರ್ಷಕ್ಕೆ ಅಂತ ಸಿಎಂ ಅನ್ನ ಆಯ್ಕೆ ಮಾಡಿದ್ದಾರೆ, ಪೂರ್ಣ ಅವಧಿಗೆ. ಸಿಎಂ ಸ್ಥಾನದ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗೋದು ಸಹಜ. ನಾಯಕತ್ವ ಗೊಂದಲಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧಗಳಿಲ್ಲ. ನಾವ್ಯಾರು ಈಗ ಮುಖ್ಯಮಂತ್ರಿಯ ರೇಸಿನಲ್ಲಿ ಇಲ್ಲ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ. ಹೆಗಡೆಯ ಗ್ರಾಮದಲ್ಲಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಇದು ಬೇರೆ ಬೇರೆ ಆಯಾಮವನ್ನು ಪಡ್ಕೊಳ್ತಿದೆ. ಒಂದು ಕಡೆಯಲ್ಲಿ ದಲಿತ ಸಿಎಂ ವಿಚಾರವಾಗಿ ನಾವ್ಯಾರು ತೀರ್ಮಾನ ಮಾಡೋದಕ್ಕಾಗಲ್ಲ, ನೀವು ಹೇಳಿದ ತಕ್ಷಣ ಮಾಡೋದಕ್ಕಾಗಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ. ಜೊತೆಲಿ ಸಿದ್ದರಾಮಯ್ಯನವರನ್ನ ಈಗಾಗಲೇ ಮುಖ್ಯಮಂತ್ರಿ ಮಾಡಿರುವಂಥದ್ದು ಏನೋ 2.5 ವರ್ಷಕ್ಕಲ್ಲ 5 ವರ್ಷಕ್ಕಂತ ಅವರು ನಿಗದಿ ಮಾಡಿರೋದು. ಕೆಲ ವಿಚಾರದಲ್ಲಿ ಗೊಂದಲ ಇದೆ. ಶಾಸಕರು ವಿದೇಶಕ್ಕೆ ಟ್ರಿಪ್ ಹೋಗಿದ್ದಾರೆ, ನಾಯಕತ್ವ ಗೊಂದಲಕ್ಕೂ ಕೂಡ ಬೇರೆ ವಿಚಾರ ಇದೆ. ಬಟ್ ಅದಕ್ಕೂ ಇದಕ್ಕೆಲ್ಲ ಸಂಬಂಧ ಇಲ್ಲ. ರೇಸ್ನಲ್ಲಿ ನಾವು ಯಾರೂ ಇಲ್ಲ. ಸಿಎಂ ರೇಸ್ನಲ್ಲಿ ಅವರೊಬ್ಬರೇ ಸಿಎಂ ಅಷ್ಟೇ. ಹಾಗಾಗಿ ನಾವೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ, ನಾನು ಆರಾಮಾಗೇ ಇದ್ದೀನಿ ಅಂತ ಈ ನಾಯಕತ್ವ ಬದಲಾವಣೆ ಮತ್ತು ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿ ಅವರು ಮಾತನಾಡಿದರು.